ಹಲೋ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಚಾರ್ವಿಕಾ ಶ್ರೇಯಸ್. ಇವತ್ತಿನ ವಿಡಿಯೋ ಬಂದು ಏನಪ್ಪ ಅಂತಂದರೆ ಮನೆಯಲ್ಲಿರೋ ಸಾಮಗ್ರಿಗಳು ಹಾಕಿ ಒಂದು ಕಡಿಮೆ ಟೈಮಲ್ಲಿ ಒಂದು ರೆಸಿಪಿ ಮಾಡೋದು. ಅದೇನಪ್ಪ ಅಂದರೆ ಮೊಟ್ಟೆ ಗ್ರೇವಿ ಮತ್ತು ಚಪಾತಿ. ಅದು ಹೇಗೆ ಮಾಡೋದು ಅಂತಂದರೆ ಬನ್ನಿ ನಾನು ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಒಂದು ಎಣ್ಣೆ ಹಾಕಿ ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ, ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟನ್ನು ಎಣ್ಣೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಬಿಟ್ಟು ಒಂದು ಕಾಲು ಭಾಗ ಅಷ್ಟು ಅದು ಫ್ರೈ ಆಗಿರಬೇಕು. ಅದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಗ್ಯಾಸ್ ಆಫ್ ಮಾಡಿಬಿಡಿ. ಲಾಸ್ಟಲ್ಲಿ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಕಾಯಿ ತುರಿದು ಅದಕ್ಕೆ ಅದು ಹಾಕಿ ಅದ್ರ ಬಿಸಿ ಎಲೆಯದ್ದು ಕಾಯಿ ಬಿಸಿ ಎಲೆಯದ್ದು ಚೆನ್ನಾಗಿ ಇದು ಫ್ರೈ ಆಗುತ್ತೆ ತೆಂಗಿನಕಾಯಿ. ಅದನ್ನು ಈಗ ಸ್ವಲ್ಪ ಆರಕ್ಕೆ ಬಿಟ್ಬಿಡಿ. ಈಗ ಆರೋದಕ್ಕೆ ಬಿಟ್ಬಿಟ್ಟು ಇವಾಗ ನಾವು ಅದನ್ನು ಸ್ವಲ್ಪ ತಣ್ಣಗೆ ಆಗೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಒಗ್ಗರಣೆಗೆ ಟೊಮೊಟೊ, ಈರುಳ್ಳಿ ರುಬ್ಬಿಟ್ಕೊಂಡಿರೋದು ಮತ್ತು 5 ಮೊಟ್ಟೆ ಇದಿಷ್ಟು ಎತ್ತಿಟ್ಕೊಂಡು ಇಲ್ಲೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಕಾದೈತೆ. ಅದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್, ಧನಿಯಾ ಪುಡಿ ಮತ್ತು ಗರಂ ಮಸಾಲ ಇದಿಷ್ಟು ಹಾಕ್ಬಿಟ್ಟು ಸ್ವಲ್ಪ ಇವಾಗ ಅದು ಫ್ರೈ ಮಾಡಿಬಿಟ್ಟು ಅದ್ರ ಜೊತೆಲಿ ಈಗ ಮೊಟ್ಟೆ ಹಾಕೋಣ. ಬನ್ನಿ ಇವಾಗ ಮೊಟ್ಟೆ ಸ್ವಲ್ಪ ರುಚಿಗೆ ಹಾಕೋಣ. ನಿಮ್ಗೆ ಎಷ್ಟು ರುಚಿ ಬೇಕೋ ಅಷ್ಟು ಹಾಕ್ಕೊಳ್ಳಿ, ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಮತ್ತು ನಾವು ಅಲ್ಲಿ ಗ್ರೇವಿ ಮಾಡೋಕ್ಕೆ ರುಚಿ ಹಾಕ್ತೀವಿ. ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಮಾಡಿಬಿಟ್ಟು ಇವಾಗ ಅದನ್ನು ಎತ್ತಿ ಒಂದು ಬೌಲ್ಗೆ ಹಾಕೊಂಡು ಇಟ್ಕೊಂಡಿದ್ದೀನಿ. ಈಗ ಅದೇ ಇದಕ್ಕೆ ಎಣ್ಣೆಗೆ ಒಂದು ಸ್ವಲ್ಪ ಈರುಳ್ಳಿ, ಟೊಮೊಟೊ ಹಾಕಿ ಹುರಿತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಅದು ಸಾಫ್ಟಾಗಿ ಫ್ರೈ ಆಗಲಿ. ಅದು ಫ್ರೈ ಆದಮೇಲೆ ನಾವೀಗ ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಬೋದು ನೀವು. ಫಸ್ಟು ಫ್ರೈ ಮಾಡ್ಕೊಬಿಡಿ ಮಸಾಲೆ ಹಾಕಿದ್ಮೇಲೆ, ಆಮೇಲೆ ನೀರು ಹಾಕ್ಕೊಳ್ಳಿ. ಈಗ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಲಿ. ಈಗ ಸ್ವಲ್ಪ ನೀರು ಹಾಕಿದ್ದೀನಿ. ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಕೆಲವೊಬ್ಬರು ತೀರಾ ತೆಳು ಬೇಕು ಅಂದರೆ ತೆಳುನೂ ಮಾಡ್ಕೊಬೋದು. ಇಲ್ಲ ನಮ್ಗೆ ಗಟ್ಟಿ ಬೇಕು ಅಂದರೆ ಗಟ್ಟಿನೂ ಮಾಡ್ಬೋದು. ಇಲ್ಲಾಂದರೆ ಮೀಡಿಯಮಾಗಿ ಮಾಡ್ಕೊಬೋದು. ನಾನು ಸ್ವಲ್ಪ ಮೀಡಿಯಮಲ್ಲಿ ಮಾಡ್ಕೊಂಡಿದ್ದೀನಿ ನಾನು. ಚಪಾತಿಗಲ್ವ, ಅದಕ್ಕೆ ಸ್ವಲ್ಪ ಅದು ಮೀಡಿಯಮ್ ಇರಬೇಕು. ಗಟ್ಟಿನೂ ಇರಬಾರ್ದು, ತೆಳುನೂ ಇರಬಾರ್ದು, ಮೀಡಿಯಮಾಗಿರಬೇಕು. ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಬೋದು ನೀವು. ಈಗ ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡೋಣ. ಈಗ ಸ್ವಲ್ಪ ಅದಕ್ಕೆ ಗರಂ ಮಸಾಲ ಮತ್ತು ಚಾಟ್ ಮಸಾಲ ಹಾಕ್ಕೊತಾ ಇದ್ದೀನಿ. ಅದು ಚಾಟ್ ಮಸಾಲ ಮತ್ತು ಗರಂ ಮಸಾಲ ಹಾಕಿದ್ರೆ ಹಾಕ್ಬೋದು, ಹಾಕ್ಲಿಲ್ಲ ಅಂದಿಲ್ಲ, ಅದು ನಿಮ್ಮ ಇಷ್ಟ. ಇವಾಗ ಸ್ವಲ್ಪ ಅದಕ್ಕೆ ಮళ్ళ ಕುದಿಯೋಕ್ಕೆ ಬಿಟ್ಟು ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ. ಮೊಸರು ಹಾಕಿದ ತಕ್ಷಣ ಸ್ವಲ್ಪ ಅದು ಕೈ ಆಡಿಬಿಡಿ, ಇಲ್ಲಾಂದರೆ ಅದು ಸ್ವಲ್ಪ ಮೊಸರೆಲ್ಲ ಒಂದು ಬಿಸಿಗೆ ಅದು ಸ್ವಲ್ಪ ಒಂಥರ ಆಗಿಬಿಡುತ್ತೆ. ಆಮೇಲೆ ನೋಡಿ ಮೊಟ್ಟೆ ಹಾಕ್ತಾಯಿದ್ದೀನಿ. ಮೊಟ್ಟೆ ಹಾಕ್ಬಿಟ್ಟು ಈಗ ಚೆನ್ನಾಗಿ ಫ್ರೈ ಮಾಡ್ತೀನಿ. ಈಗ ಒಂದು ಕಡೆ ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋಣ ಬನ್ನಿ. ಚಪಾತಿ ಹಿಟ್ಟು ಕಲಿಸಿದ್ರೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಕಲಸಿ, ಚೆನ್ನಾಗಿ ಬರುತ್ತೆ ಚಪಾತಿ ಸಾಫ್ಟಾಗಿ. ಇವಾಗ ಚೆನ್ನಾಗಿ ಮಳ್ಳಾಯ್ತು. ಇವಾಗ ಅದು ಚೆನ್ನಾಗಿ ಕುದ್ದಿದೆ, ಘಮ್ ಅಂತ ಸ್ಮೆಲ್ ಬರ್ತೈತೆ. ಇವಾಗ ನಾನು ಏನು ಮಾಡ್ತೀನಿ, ಇವಾಗ ಸ್ಮಾಲ್ ಚಪಾತಿ ಹೊತ್ಕೊಂಡು ಒಂದು ಲಟ್ಟಿಸ್ಕೊಂಡು ನೋಡಿ ಹಾಕ್ಕೊಂಡಿದ್ದೀನಿ. ಸೂಪರಾಗಿದೆ, ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಿಮ್ಗೇನಾದರೂ ನಮ್ಮ ಚಾನಲ್ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಫ್ರೆಂಡ್ಸ್.